ಸ್ಟಾಪೇ ಮಾಡ್ಬಿಟ್ರೆ ಅದು ಸ್ಟಾಪ್ ಮಾಡಬಾರ್ದು, ಪಾಸ್ ಮಾಡ್ಕೋಬೇಕು. ಆಯ್ತು, ಜಾಸ್ತಿ ಆಗಿದೆ ಎಲ್ಲ ಕಡೆ, ಸ್ವಲ್ಪ ಜಾಸ್ತಿನೇ ಇದೆ ಇವತ್ತು. ಬಲಗಾಲ ಜಾಸ್ತಿ ಆಗಿರೋದು, ಈ ಕಾಲು ಬಲಗಾಲ ಜಾಸ್ತಿ ಐತೆ. ಒಂದು ಬೆಳ್ಳಂತೂ ಅಲ್ಲಿ ಮೇಲ್ಗಡೆ ಓಲ್ಡ್ ಮಾಡಿ ನೋಡಿ, ಇಲ್ಲಿ ಎಲ್ಲ ಗುಂಡಿ ಬಿದ್ದುಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸೌದೋಗಿದೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಗಾಯ, ಇಲ್ಲಿ ಗೊಬ್ಬೆ ನೋಡಿ, ಎಷ್ಟು ತಪ್ಪ ಗೊಬ್ಬೆ ಇದೆ. ಹಾಂ ನೋಡಿ, ಇಲ್ಲೆಲ್ಲ ಸೌದೋಗ್ಬಿಟ್ಟಿದೆ. ತೆಗೀರಣ್ಣ, ಒಂದು ನಿಮಿಷ ಕೈ ತೆಗೀರಿ ನೀವು. ಹಾಂ ಜಾಸ್ತಿ ಆಗಿದೆ ಸ್ವಲ್ಪ. ಈ ಕಾಲು ಆ ಕಾಲು ಸ್ವಲ್ಪ ಕೆಳಗಡೆ, ರವಿಶಣ ಕೆಳಗಡೆ. ಹಾಂ ಸ್ಟಾಪ್ ಮಾಡಿ, ಪಾಸ್ ಮಾಡಿ. ಅಲ್ಲಿ ಮೇಲ್ಗಡೆ 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 ಹೂವು ಹಾಕಿದೆ, ಹೂವು ತೊಗೊಳ್ಳಿ, ಹಾಕಿ. ರಾಯರ್ ಒಂದು ಹಾಕಿ, ಇಲ್ಲೇ ರಾಮನ್ ಒಂದು ಹಾಕಿ, ಹಾಕಿ. ಅವ್ರ ಕೈಲಿ ಕೊಡಿ, ಅವರೇ ಹಾಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, 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 ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಲ್ಲೇ ಮೇಲೆ ಹಾಕಿಬಿಡ, ಹಂಗೆ ಒಂದು ರಾಮನಿಗೆ ಫಸ್ಟ್ ರಾಮನಿಗೆ ಹಾಕಿ. ಹಾಂ, ಮೇಲೆ 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 ಹಂಗಲ್ಲ, ಹಾಂ ಹಂಗೆ ಬಿಡು. ಹಾಂ ಬಿಡು, ಅಷ್ಟೇ ಇಲ್ಲಿ ಬಿಡು. ಹಂಗೆ ಈ ಕಡೆ ಮುಂದೆ ಮಾಡ್ಕೊಂಡು ಅಲ್ಲೇ ರಾಯರಿಗೆ. ಹಾಂ ಅಷ್ಟೇ ಅಷ್ಟೇ, ಆಯಿತಾ? ಅಲ್ಲಿ ಹಾಕಿದ್ರಲ್ಲ, ಇಲ್ಲಿ ರಾಮನಿಗೆ ಹಾಕ್ಬಾ, ಮಗನಿಗೆ ಸಾಕು, ಒಂದು ಸಾಕು, ನನಗೆ ಹಾಕ್ಬೇಕು ಗೊತ್ತಾ? ಅಲ್ಲೇ ಅವ್ರಿಗೆ ಹಾಕು, ಇಲ್ಲಿ ನನಗೆ ಹಾಕಿದ ರೀತಿ ಅವಾಗಿಂದ ನಾನು ಅನ್ಕೊಂಡು ತಂದು ಒಂದ್ಸರಿನೂ ಹಾಕೋಕ್ಕಾಗಿಲ್ಲ. ಹಾಕು. ನೋಡಿ, ತೋರಿಸಿ, ಸರೌಂಡಿಂಗ್ ತೋರಿಸಿ. ಇದು ಈ ಕಾಡು, ಈ ಕಾಡಿನ ಮಧ್ಯದ ಒಳಗಡೆ ಕುಳಿತುಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿನ್ನ ಕೆಲಸ ಸಿಕ್ತಲ್ಲ, ಆಯ್ತು ಮಾಡಿದ್ದು. ನಿಮ್ಮದು ಎಲ್ಲರಿಗೂ ಒಳ್ಳೆಯದಾಗಲಿ. ಇವರು ಲಾಸ್ಟ್ ಟೈಮು ರಾಯಚೂರಿಗೆ ಬಂದಿದ್ರಲ್ಲ, ಇವ್ನ ಕರ್ಕೊಂಡು ಬಂದಿದ್ರಿ. ರಾಯಚೂರಿಗೆ ಕರ್ಕೊಂಡು ಬಂದಿದ್ದಕ್ಕೆ ಇವರು ಸುಮಾರು ನಾನು ಕೇದಾರನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪೂಜೆ ಮಾಡಿದ್ರಲ್ಲ. ಇವಾಗ ಭಗವಂತ ರಾಯರು ಮನಃಶಾಂತಿ ನೆಮ್ಮದಿ ಕೊಟ್ಟಿದ್ದಾರ. ಪೂಜೆ ಮಾಡೋರು ರಥದಿಂದ ನಿಮಗೆ ಪವಾಡ ಆಯಿತಾ? ಇವಾಗ ನಿಮಗೆ ಕೆಲಸ ಮೊನ್ನೆ ರಾಯಚೂರಿಗೆ ಬಂದಂಥ ಸಂದರ್ಭದಲ್ಲಿ ಅದಾದಮೇಲೆ ಇಲ್ಲಿ ಬಂದಾದ್ಮೇಲೆ ಮತ್ತೆ ಬೆಂಗಳೂರು ವಾಪಸ್ ಬಂದೆ, ಕೆಲಸ ಆಯಿತಾ? ಇವ್ರಿಗೂ ಕೂಡ ಕೆಲಸ ಆಯಿತು. ಜಾಯ್ನಿಂಗ್ ಯಾವಾಗ? ನಾಳೆಯಿಂದ ಜಾಯ್ನಿಂಗ್ ಕೆಲಸಕ್ಕೆ. ಹಿಂದಿನ ದಿನ ಇವತ್ತು ಇಲ್ಲಿ ಭೇಟಿಯಾಗಿ ಬಂದಿದ್ದಾರೆ. ಒಂದು ಅಣ್ಣನ ಅನ್ಕೊಳ್ಳಿ, ತಮ್ಮನ ಅನ್ಕೊಳ್ಳಿ, ಸಿಕ್ಕಿರೋದೊಂದು ಅದೃಷ್ಟ. ಹಾಂ, ಮೊದಲು ನಿಮ್ಮ ಕೈಗೆ ಸಿಕ್ಕಿರಲ್ಲ, ಅದೊಂದು ದೊಡ್ಡ ಅದೃಷ್ಟ. ಅದಕ್ಕೆ ಇವತ್ತು ಹುಡುಕಿಕೊಂಡು ಬಂದಿದ್ದಾರೆ. ನಾಳೆ ಕೆಲಸಕ್ಕೆ ಜಾಯ್ನ್ ಆಗಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಗೆ ಪ್ರಮೋಷನ್ ಸಿಗಲಿ. ಅವ್ರು ಅಂದುಕೊಳ್ಳೋದು ಕೆಲಸದಕ್ಕಿಂತ ಹೆಚ್ಚಾಗಿ ನಿನಗೆ ಪ್ರಮೋಷನ್ ಕೊಡಲಿ ಅಂತೇಳಿ ಭಗವಂತನ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಇವ್ರನ್ನ ನಂಬಿಕೊಂಡು ಬಂದಂಥ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನೀವು ಪೂಜೆ ಮಾಡುವಂಥ ವಿಧಾನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಒಳ್ಳೆಯದಾಗಲಿ ಅಂತ ನೀವು ಪೂಜೆ ಮಾಡ್ತೀರಾ. ನಾನು ಪೂಜೆ ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕೋಸ್ಕರ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾಯಿದ್ದೀನಿ, ಅಷ್ಟೇ ಹೊರತು ನಂದೇನಿಲ್ಲ. ಇವಾಗ ಹೆಂಗೆ ಅನಿಸುತ್ತೆ ಪೂಜೆ ಮಾಡಿ ವ್ರತವನ್ನು ಮಾಡಿದ್ದಕ್ಕೆ? ಪರವಾಗಿಲ್ಲ ಗುರುಜಿ, ನೆಮ್ಮದಿ ಅಂತೂ ನೆಮ್ಮದಿ ಇದೆ, ಮನಃಶಾಂತಿ ಇದೆ. ಅದಕ್ಕೆ ರಾಯರನ್ನ ನಂಬ್ತಿರಲ್ವಾ, ಮಂತ್ರಾಲಯಕ್ಕೆ ಹೋಗ್ತಿರಲ್ವಾ, ರಾಯರ ಆಶೀರ್ವಾದ ಪಡ್ಕೊಂಬರ್ತಿರಲ್ವಾ, ಇದು ರಾಯರ ಪವಾಡ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರೋಣ. ಈ ಮಧ್ಯ ಕಾಡಿನ ಒಳಗಡೆ ಬಂದು ನಾನು ಹುಡುಕೊಂಡು ಬಂದಿದ್ದಾರೆ ಅಂದರೆ ಇದೇ ಪವಾಡ ಅಂತ ಅನ್ಬೋದು, ಹೌದಲ್ವ? ನಿಮ್ದು ಯಾವ ಊರು? ಕುಂದಾಪುರ, ಕೊಲ್ಲೂರು. ಅಲ್ಲಿ ಮಂಗಳೂರು ಆಚೆ ಒಳಗಡೆ, ಉಡುಪಿ ಮಂಗಳೂರು ಆಚೆ, ಕುಂದಾಪುರ. ಉಡುಪಿ ಮಂಗಳೂರು ಆ ಕಡೆ ಇನ್ನೂ ಆಚೆ 40 ಕಿಲೋಮೀಟರ್, ಉಡುಪಿಯಿಂದ 40 ಕಿಲೋಮೀಟರ್ ಆಚೆ. ಅಲ್ಲಿಂದ ಬಂದ್ರಿ? ಇದೇ ಫಸ್ಟ್ ಟೈಮ್ ಭೇಟಿಯಾಗಿರೋದು? ಮೊನ್ನೆ ಉಡುಪಿಯಲ್ಲಿ ಬಂದಿದ್ದೆ, ಉಡುಪಿಯಲ್ಲಿ ಬಂದಿದ್ದೆ. ಆಮೇಲೆ ಮಂತ್ರಾಲಯದಲ್ಲಿ
ಮಂತ್ರಾಲಯದಿಂದ ಹೌದಾ? ಅದಾದ್ಮೇಲೆ ಇಲ್ಲಿ ಬಂದಿರೋದು. ಒಳ್ಳೇದಾಗಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾಕೆ ಏನಮ್ಮ ಇದು ಜಾಮೂನ್ ಆಗ್ತಾ ಇದೆಯೇನಮ್ಮ? ಕೈಲಿ ಹಾಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ನಾವಿರ್ತಕ್ಕಂಥವ್ರು ಒಬ್ಬರು ಇಬ್ಬರು ಅಷ್ಟೇ ಇರ್ತೀವಿ, ಆಯಿತಾ? ನಿನ್ನೆ ಈ ನಮ್ಮ ಸ್ವಾಮಿ ಮಾಡ್ಕೊಂಬಂದವ್ರೆ ಸುಮಾರು ಒಂದು 20-30 ಜನಕ್ಕೆ ಆಗುವಷ್ಟು ಮಾಡ್ಕೊಂಬಂದ್ಬಿಟ್ರು ಅಡುಗೆನ. ಯಾಕಂದರೆ ಅಷ್ಟು ತಿನ್ನೋರು ಇರಲಿಲ್ಲ ಇಲ್ಲಿ. ಅದಕ್ಕೆ ನಾವೆಷ್ಟು ತಿಂದ್ವಿ ಮತ್ತೆ ವಾಪಸ್ ಕೊಟ್ಟು ಕಳಿಸಿದ್ವಿ. ಯಾರೇ ಬರೋರು ಇದ್ರೂ ದಯವಿಟ್ಟು ನಮಗೆ ಒಂದು 4 ಜನಕ್ಕೆ ಆಗುವಷ್ಟು ತೊಗೊಂಡು ಬನ್ನಿ. ಅದಾದಮೇಲೆ ಇಲ್ಲಿ ಹಾಸ್ಕೊಳ್ಳೋಕ್ಕೆ ಏನಾದರೂ ಈ ಥರ ಒಂದು ಚಾಪೆ ಇದ್ದರೆ ತೊಗೊಂಬನ್ನಿ. ಮತ್ತೆ ವಾಪಸ್ ಹೋಗುವಾಗ ನೀವು ತೊಗೊಂಡು ಹೋಗಿರಂತೆ. ಅದಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬರಬೇಕಾದ್ರೆ ನೀವು ಒಂದೇನಾದರೂ ಚಾಪೆಯನ್ನು ತೊಗೊಂಡು ಬನ್ನಿ, ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾಸ್ಕೊಳ್ಳೋಕೆ ನಮ್ಮ ಹತ್ರ ಏನೂ ಇರಲ್ಲ ಇಲ್ಲಿ. ನೋಡಿ, ಈ ಸ್ವಾಮಿಗೆ ಒಂದು 3 ಪಾವ್. ಎಷ್ಟು ಪೌಡ್ ಆಯ್ತು ನಿಮಗೆ? 3 ಪೌಡನಾ? ಯಾವ್ದು ಪೌಡ್ ಆಗಿರೋದು? ಮಗಳದ ಆರೋಗ್ಯ ಫಸ್ಟ್ ಹುಷಾರಾಯ್ತು, ಆಮೇಲೆ ದೇವಸ್ಥಾನ ಆಯ್ತಾ ಇದೆ, ಆಮೇಲೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಸರಿ ಆಗ್ತಾ ಇದೆ. ಎಲ್ಲ ಪೌಡ್ ಆಯ್ತಾ? ಪೌಡ್ ಆಯ್ತು. ಓಕೆ, ಎಲ್ಲ ಆಗಿದೆ ನನಗೆ. ಎಲ್ಲ ಆಗಿದೆ ಅದ್ಭುತವಾಗಿ. ನನ್ನ ಮಗಳು ಅದ್ಭುತವಾಗಿ ಹುಷಾರಾಗಿದ್ದಾರೆ. ಡಾಕ್ಟ್ರೇ ಬದುಕಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಆಗದೇ ಇಲ್ಲ ಅಂತ ಹೇಳಿದ್ರು ಗುರುಗಳೇ. ಅದ್ಭುತವಾಗಿ ಇವತ್ತು ಎಲ್ಲರಿಗೂ ಅಡುಗೆ ಮಾಡಿ ಲೆವೆಲ್ಗೆ ಎಲ್ಲ ಒಂದು ಚೂರು ಸಮಸ್ಯೆ ಇಲ್ಲ. ಓಕೆ ಓಕೆ. ರಾಯರೆಲ್ಲ ನನಗೆ ಅನುಗ್ರಹ ಮಾಡಿದ್ದಾರೆ. ಎಷ್ಟು ವಾರ? 9 ವಾರ ನೀವು ಮಾಡಿದ್ರೆ ಪೂಜೆ? 9 ವಾರ ಪೂಜೆ ಮಾಡಿ ಅದಾದ್ಮೇಲೆ ಮತ್ತೆ ಒಂದನೇ ವ್ರತ ಕಂಪ್ಲೀಟ್ ಆಗಿರೋದು? ಹೌದು ಗುರುಗಳೇ. ಫಸ್ಟ್ನೇ ವ್ರತದಲ್ಲೇ ಆಯ್ತಲ್ಲ. ಫಸ್ಟ್ನೇ ವ್ರತದಲ್ಲೇ ನಿಮ್ಗೆ ಪವಾಡ ಆಯ್ತು? ಹೌದು ಗುರುಗಳೇ. ಅದ್ಭುತ. ನಿಮ್ಗೆ ರಾಯರ ಹೆಸರು ವೃತ್ತಿಗೆ ಕುಡಿದ್ರೆ ನನ್ನ ಮಗಳು ಹುಷಾರಾದ. ಅದ್ಭುತ. ಇದೇ ರಾಯರ ಪವಾಡ. ನಿಮ್ಗೆ ಎಷ್ಟನೇ ವಾರದಲ್ಲಿ ಪವಾಡ ಆಯ್ತು ಸ್ವಾಮಿ? ನಮ್ದು 7ನೇ ವಾರ. 7ನೇ ವಾರದಲ್ಲಿ ಪವಾಡ ಆಯ್ತಾ? ಇದು ರಾಯರ ಪವಾಡ ಅಂದರೆ. ಇವರು ಪಾಪ ನಮ್ಮ ಮಂಜು ಸ್ವಾಮಿ ಎಲ್ಲಿಂದ 1.5 ವರ್ಷ ಆಯಿತು ನಾನು ಹುಡುಕ್ತಾ ಇದ್ದು, ಇವಾಗ ಇಲ್ಲಿವರೆಗೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು ನಿಮಗೆ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿ ನಿಮಗೆ ಭಗವಂತ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ. ನೀವು ಎಲ್ಲಿಯವರು ಸ್ವಾಮಿ? ಶೃಂಗೇರಿನಾ? ಆಯಿತು, ಒಳ್ಳೆಯದಾಗಲಿ. ತಾವು ಕೂಡ ನನ್ನ ತಾಯಿ ಈ ಇಡ್ಲಿ ಎಲ್ಲ ತೊಗೊಂಬಂದಿದ್ದಾರೆ. ಮಗ ಹೊಟ್ಟೆ ತುಂಬ ಊಟ ಮಾಡಲಿ ಅಂತೇಳಿ ನೀವು ಅಂದುಕೊಂಡ ಕೆಲಸ ಎಲ್ಲ ಯಶಸ್ವಿ ಆಗಲಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವ ಊರಮ್ಮ ನಿಮ್ಮದು? ಕೊಪ್ಪ. ನಿಮ್ಮದು? ಕೊಪ್ಪ. ನಿಮ್ಮದು ಆದಿ ಚಿಂಚಣಿಗೆ ಅಪೂರ್ವ ತೀರ್ಥಹಳ್ಳಿ. ಇವರು ಕೊಪ್ಪ. ಇವರು ನಮ್ಮದು ಕೊಪ್ಪನೇ. ಯಾವುದು? ಸಾಗರ. ಅವರು ರಾಮಕೃಷ್ಣ. ಸಾಗರನ? ನಿಮ್ಮದು ಕಿತ್ತೂರು. ಖಂಡಿತ ಒಂದು ವಿಚಾರದಲ್ಲಿ ನೋಡಿ, ಏನು ವಿಚಾರ ಅಂದರೆ, ಇವತ್ತು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಬಂದಿದ್ದೀರಾ ಇದೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಶ್ರೀರಾಮನ ಪಾದ ಹಿಡಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸುಮಾರು ಒಂದು 12,000 ಜನಕ್ಕೆ ಪವಾಡ ಆಗಿದೆ. ಅದು ಹೇಗೆ ಪವಾಡ ಆಯಿತು ಅಂತ ನನಗೂ ಗೊತ್ತಿಲ್ಲ. ಒಂದು ಮಾತು, ನಂಬಿಕೆಯಿಂದ ಇವತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅಂತ ಹೇಳಿ ನಾವು ಎಷ್ಟು ನಂಬಿಕೆಯಿಂದ ಹೋಗ್ತೀವಿ ನೋಡಿ. ಅಷ್ಟು ನಂಬಿಕೆಯಿಂದ ರಾಯರಿದ್ದಾರೆ ಅಂತಂದು ನಾನು ಹೇಳಿರುವ ಒಂದು ವ್ರತವನ್ನು ಪೂಜೆ ಮಾಡಿದ್ರೆ ನಿಮ್ಮ ಕೆಲಸ ಯಶಸ್ವಿ ಆಗುತ್ತೆ. ನಾನು ಓಪನ್ ಚಾಲೆಂಜ್ ಮಾಡಿರ್ತಾ ಇದ್ದೀನಿ. ಇವತ್ತು ಇಡೀ ಕರ್ನಾಟಕನೇ ಹುಡುಕ್ತಾ ಇದೆ, ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ. ಆದರೆ ನಾನು ಏನು ಮಾಡಲಿ? ಒಂದು ಜಾಗದಲ್ಲಿ ಇದ್ದವನು ಒಂದು ಜಾಗದಲ್ಲಿ ಸಿಗಲ್ಲ. ನಾನು ಹಂಗೆ ಸಂಚಾರ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು. ಇವತ್ತು ಇಲ್ಲಿದ್ದರೆ ನಾಳೆ ಇನ್ನೊಂದು ಜಾಗದಲ್ಲಿ ಇರ್ತೀನಿ.
ನಾಳೆ ಇನ್ನೊಂದು ಜಾಗದಲ್ಲಿ ಇವತ್ತು ಮಹಾರಾಷ್ಟ್ರ ಎಂ ಪಿಯಿಂದ ಬಂದು ಒಂದು ವಾರ ಆಯಿತು ಹುಡುಕ್ತಾ ಇದ್ದಾರೆ. ಮಹಾರಾಜ ಕಿದರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅವು ಮಂತ್ರಾಲಯದಲ್ಲೇ ಹುಡುಕ್ತಾ ಇದ್ದಾನೆ. ನಾನು ಇನ್ನೂ ಇಲ್ಲೇ ಸಂಚಾರದಲ್ಲಿದ್ದೀನಿ, ನಾನು ಅಲ್ಲಿರುವುದಿಲ್ಲ. ಆ ವ್ಯಕ್ತಿಗೆ ಏನೋ ಪವಾಡ ಆಯಿತು ಅಂತೆ. ಪವಾಡ ಆಗಿ ಸುಮಾರು ಹುಡುಕಿ ಸಾಕಾಗೋಯ್ತು. ಅದಕ್ಕೆ ಎಲ್ಲಿದ್ದೀರ ನೀವು ಶಿಗೂರ್ಗೂ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀನಪ್ಪ ಅಂತ ಹೇಳಿದಾಗ ನಾನು ನಿಮ್ಮೂರ ಮೇಲೆ ಹೋಗ್ತೀನಿ, ಇವಾಗ ನೀನು ಹೋಗು ಅಂತ ಹೇಳಿ ಕಳಿಸ್ಕೊಟ್ಟೆ. ಇವತ್ತು ಹತ್ತನಿ ಸುಮಾರು ಹಲವಾರು ಜಿಲ್ಲೆಗಳಿಂದ ಹುಡುಕ್ತಾ ಇದ್ದಾರೆ. ಗದಗ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ರಾಯಚೂರು ನೋಡಿ ಸುಮಾರು ಕಡೆಯಿಂದ, ಬೀದರು, ಬಿಜಾಪುರ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಗುಲ್ಬರ್ಗ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಸುಮಾರು ದೂರದಿಂದ ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಊರಿನ ಪಕ್ಕದಲ್ಲಿ ಬಂದಾಗ, ಹತ್ತಿರ ಇದ್ದಾಗ ಬನ್ನಿ. ಇಷ್ಟು ದೂರ ಇದ್ದಾಗ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿಂದ ನೀವು ಅಲ್ಲಿಗೆ ಹೋಗ್ತೀರಾ. ಜೇವರಿಗಿನ ಇಲ್ಲಿ ಹತ್ತಿರ ಇದೆ, ಗುಲ್ಬರ್ಗ ಹತ್ತಿರ ಇದೆ ಜೇವರಿಗೆ. ಅಷ್ಟು ದೂರದಿಂದ ಬಂದಿದ್ದೀರಾ, ನನಗೆ ಶಾಕ್ ಆಗೋಯ್ತು. ಸುಮ್ಮನೆ ಬಾಡಿಗೆ ಕಾರ್ ಗಾಡಿ 15,000 20,000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಕಾರ್ ಗಾಡಿನ. ಅಷ್ಟೆಲ್ಲ ಬೇಡ. ದಯವಿಟ್ಟು ನಾನು ನಿಮ್ಮೂರ ಮೇಲೇ ಹೋಗ್ತೀನಿ, ಅಲ್ಲೇ ಸಿಗಿರಂತೆ ನನಗೆ. ನಾನು 1 ವರ್ಷ ಸಿಗುವುದಿಲ್ಲ ಅಂತಂದರೆ ನಾನು ಹೋಗುವಂಥ ದಾರಿಯಲ್ಲಿ ನಾನು ನಿಮಗೆ ಸಿಗ್ಬೋದು. ಸುಮಾರು ಕಡೆಯಿಂದ ಬರ್ತಾ ಇದ್ದೀರಾ. ನೀವೇನಾದರೂ ಬರುವಾಗ ನನ್ನ ಒಟ್ಟಿಗೆ ಒಂದು 2-3 ಜನ ಅಷ್ಟೇ ಇರ್ತಾರೆ. ಅಷ್ಟಕ್ಕೆ ಮಾತ್ರ ಅಡುಗೆ ಮಾಡ್ಕೊಂಡ್ಬಂದು, ನಿಮ್ಮ ಕಡೆ ಎಷ್ಟು ಜನ ಇರ್ತಾರೋ ಅವ್ರಿಗೆ ತೊಗೊಂಡ್ಬನ್ನಿ ಊಟನ. ಯಾಕಂದರೆ ಸುಮಾರು ಒಂದು 15-20 ಜನಕ್ಕೆ ಆಗುವಷ್ಟು ತೊಗೊಂಬಂದಿದ್ದ ಈ ವ್ಯಕ್ತಿ ನಿನ್ನೆ. ಅಷ್ಟು ಊಟ ಮಾಡೋದು ಸುಮ್ಮನೆ ಕೆಡಿಸೋದ್ರಲ್ಲಿ ನನಗೂ ಒಂದು ಮನಸ್ಸು ಶಾಂತಿ ಸಿಗುವುದಿಲ್ಲ, ತೃಪ್ತಿ ಆಗುವುದಿಲ್ಲ. ಹೊಟ್ಟೆ ಊಟ ಮಾಡಿದ್ರೂ ನನಗೆ ತೃಪ್ತಿ ಆಗಬೇಕು. ಯಾಕಂದರೆ ನಾನು ತೊಗೊಂಬಂದಿರೋ ಎಲ್ಲ ಖಾಲಿ ಆಗಬೇಕು, ಅದು ಕೆಟ್ಟು ಹೋಗಬಾರ್ದು. ಅದಕ್ಕೋಸ್ಕರ ನೀವು ಬರುವಂಥ ಸಂದರ್ಭದಲ್ಲಿ ಒಂದು ಚಾಪೆ ತೊಗೊಂಡು ಬನ್ನಿ. ಹಾಗೆ ಒಂದು ಚಾಪೆ ಮತ್ತು ಯಾಕಂದರೆ ನೀವು ಕುತ್ಕೋಬೇಕಲ್ವ. ನಾನು ಎಲ್ಲೋ ಒಂದು ಕುತ್ಕೊತೀನಿ, ನಿಮ್ಮನ್ನ ಕೆಳಗಡೆ ಕುಂದ್ರಸಕ್ಕೆ ನನಗೊಂಥರ ಆಗುತ್ತೆ, ನನಗೆ ಕ್ಯಾರಿ ಮಾಡೋದಕ್ಕಾಗಲ್ಲ. ನೀವು ಮತ್ತೆ ರಿಟರ್ನ್ ನಿಮ್ಮ ಕಾರಲ್ಲಿ ವಾಪಸ್ ತೊಗೊಂಡು ಹೋಗ್ಬೋದು. ಒಂದು ಚಾಪೆ ತೊಗೊಂಡು ಬಂದಾಗ ಅಲ್ಲಿ ಕುತ್ಕೊಂಡು ನಾನು ನಿಮ್ಮ ಒಟ್ಟಿಗೆ ಒಂದೆರಡು ಮನದಾಳದ ಮಾತನ್ನು ಮಾತಾಡಿ ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಪೂಜೆದ ವಿಧಾನವನ್ನು ತಿಳಿಸ್ತಾ ಇರ್ತೀನಿ. 9 ತಿಂಗಳ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೋಗಿ ಬರೋದ್ರೊಳಗಡೆ ಇವತ್ತು ಎಷ್ಟು ಜನಕ್ಕೆ ಪವಾಡ ಆಗಿದೆ. ಮಕ್ಕಳಾಗ್ಲಾರ್ದವ್ರು ಎಲ್ಲರಿಗೂ ಮಕ್ಕಳಾಗಿದೆ. ಎಷ್ಟೋ ಜನಕ್ಕೆ ಇವತ್ತು ಕೆಲಸ ಸಿಗಲಾರ್ದವ್ರು ಎಲ್ಲರಿಗೂ ಕೆಲಸ ಸಿಕ್ಕಿದೆ. ಏನೇನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಆ ಕನಸು ನನಸಾಗಿದೆ. ಇವತ್ತು ಇದು ಯಾರಿಂದ ಆಗಿದೆ ಅಂದರೆ ಇಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರಿಂದ ಆಗಿದೆ. ಗುರು ರಾಘವೇಂದ್ರ ಸ್ವಾಮಿಯವರು. ಇಲ್ಲಿ ನಾನು ಗುರುಗಳಲ್ಲ, ನಾನು ಯಾವ ಜ್ಯೋತಿಷನೂ ಅಲ್ಲ, ಗುರುಗಳು ಅಲ್ಲ, ಸ್ವಾಮಿನೂ ಅಲ್ಲ. ನಾನು ನಿಮಗೆ ರಾಯರ ಭಕ್ತ. ನಿಮಗೆ ಪವಾಡ ಆಯ್ತಾ ಮಂತ್ರಾಲಯಕ್ಕೆ ಹೋಗ್ರಿ. ನಿಮಗೆ ಪವಾಡ ಆಯ್ತಾ ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ಬನ್ನಿ. ಅಲ್ಲಿರ್ತಕ್ಕಂಥ ಅರ್ಚಕರ ಆಶೀರ್ವಾದ ತಗೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.